ಅದೇ ನಾವು ಈಗ ಒಂದು 10 ವರ್ಷದಿಂದ ನಡ್ಕೊಂತ ಬರ್ತಾ ಇದ್ದೀವಿ. ನಮ್ಮದು ಧಾರವಾಡದಿಂದ ಬಂದಿದ್ದೀವಿ. ರಾಯರ ಅನುಗ್ರಹ ಭಾಳ ಆಗೈತಿ. ನಾವು ಕಷ್ಟ ಕಾಲದಲ್ಲಿ ಇದ್ದಾಗ ಗುರುಗಳು ನಮ್ಮನ್ನು ಕೈ ಹಿಡಿದು ನಡೆಸ್ಯಾರ. ಭಾಳ ಒಳ್ಳೆ ಮಾರ್ಗದಲ್ಲಿ ಬಂದಿದ್ವಿ. ಎಲ್ಲರ ಮ್ಯಾಗೂ ಬರುವಂಥ ಭಕ್ತರ ಮೇಲೆ ಅವ್ರದ್ದು ಅಪಾರವಾದ ಆಶೀರ್ವಾದ ಐತಿ. ಅವರಿಂದ ನಮಗೆ ಸಕಲ ಸೌಭಾಗ್ಯಗಳು ದೊರೆತಾವು. ನಾವು ಒಂದೊಂದು ಟೈಮ್ನಾಗ ಅನ್ನಕ್ಕೂ ನಮಗೆ ಪರಿಸ್ಥಿತಿ ಕೆಟ್ಟಿದ್ದಾಗ ರಾಯರು ನಮ್ಮನ್ನು ಕೈ ಹಿಡಿದು ನಡೆಸಿ ನಮ್ಮ ಅತ್ತಿ ಮಾವ ನಮ್ಮ ಇದನ್ನ ಎಲ್ಲರಿಗೂ ಒಂದು ಆಯುಷ್ಯ ಆರೋಗ್ಯ ಮಕ್ಕಳು ಮೊಮ್ಮಕ್ಕಳಿಗೆ ಕೊಟ್ಟಾರ. ಎಲ್ಲರೂ ಈಗ ಸುಖ ಸಮೃದ್ಧಿ ಒಳಗೆ ನಾವು ಅದೇವಿ. ರಾಯರ ಆಶೀರ್ವಾದ ನಮ್ಮ ಮೇಲೆ ಐತಿ. ಅವರ ಆಶೀರ್ವಾದ ಬರುವಂಥ ಭಕ್ತರ ಮೇಲೆ ಸದಾ ಇರಲಿ. ದೇಶದಾಗ ನಾವು ಎಲ್ಲೇ ಹೋಗಿ ಬಂದರೂ ಮಂತ್ರಾಲಯಕ್ಕೆ ಬಂದಂಥ ಸುಖ ಎಲ್ಲಿ ಸಿಗುವುದಿಲ್ಲ. ಅವರ ಅನುಗ್ರಹ ಭಾಳ ಐತಿ. ಗುರು ರಾಘವೇಂದ್ರರಿಗೆ ನಾನು ಇನ್ನೊಮ್ಮೆ ನಮನ ಮಾಡ್ತಾ ಒಳ್ಳೇದಾಗಲಿ ಅಂತ ಬೇಡ್ಕೋತೀವಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾವು ಬೆಳಗಾವಿಂದ ಬಂದಿರೋದು. ರಾಯರ ದರ್ಶನಕ್ಕೆ ಇದೇ ಫಸ್ಟ್ ಟೈಮ್, ಮೊದಲನೇ ಸಲ ಬಂದಿರೋದು. ಚೆನ್ನಾಯ್ತು, ದರ್ಶನ ಎಲ್ಲ ಚೆನ್ನಾಯ್ತು. ತುಂಬಾ ಖುಷಿ ಆಗ್ತೈತಿ. ಈ ತರ ಎಲ್ಲ ಯಾವಾಗೂ ನೋಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬಾ ಖುಷಿ ಆಗ್ತೈತಿ. ತುಂಬಾ ಚೆನ್ನಾಗಿದೆ. ಬೆಳಗಾವಿಂದ ಬಂದಿರೋದು ನಾವು. ಮತ್ತೆ ಬರ್ಬೇಕು ಅನ್ಸುತ್ತೆ. ಇಲ್ಲೆಲ್ಲ ಕಡೆಯಿಂದ ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ, ಅಲಂಕಾರ ಪ್ರತಿಯೊಂದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ರೂಪಾ ಚಂದ್ರಶೇಖರ್ ಅಂತ ಬೆಳಗಾವಿಯಿಂದ ಬಂದಿದ್ದೀವಿ ಸರ್. ಚೆನ್ನಾಗಿದೆ ಆರಾಧನೆ. 2-3ನೇ ಟೈಮ್ ಬರ್ತಾ ಇರೋದು. ಇದು ಕುಟುಂಬ ಕರ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್. ವಿಶೇಷ ಏನಿಲ್ಲ, ಅದು ಆಯ್ತು ಸರ್. ಖುಷಿಯಾಗಿದೆ. ರಾಯರು ನೋಡಬೇಕು ಅನಿಸ್ತಾ ಇದೆ, ಹಾಗೆ ಮತ್ತೆ ಬಂದಿದ್ದೀವಿ. ಓಕೆ ಆಗಿದೆ ಸರ್. ಖುಷಿ ಇದೆ. ಪುಟ್ಟ ಫ್ಯಾಮಿಲಿ ಇದೆ, ಮತ್ತು ಕುಟುಂಬ ಕರ್ಕೊಂಡು ಬರ್ಬೇಕಂತ ಈ ಸತಿ ಬಂದಿದೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.